ರಾಮಯ್ಯನು ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಬಡ ರೈತ. ಅವನಿಗಿದ್ದದ್ದು 2 ಎಕರೆ ಬಣಗು ಭೂಮಿ, ಒಂದು ಹಳೆಯ ಎಮ್ಮೆ ಜೋಡಿ ಮತ್ತು ಹೃದಯ ತುಂಬಾ ನಂಬಿಕೆ. ಮಳೆ ಬಂದರೆ ಅನ್ನ, ಬರ ಬಂದರೆ ಕಣ್ಣೀರು. ಅವನ ಬದುಕು ಪ್ರಕೃತಿಯ ಕೈಯಲ್ಲಿ ಸಿಲುಕಿದ ಕಥೆ. ಆ ವರ್ಷ ಮಳೆ ಸರಿಯಾಗಿ ಬಂದಿರಲಿಲ್ಲ. ಹಳ್ಳಿಯ ಕೆರೆ ಒಣಗಿ ಹೋಗಿತ್ತು. ಹೊಲದಲ್ಲಿ ಬಿತ್ತಿದ್ದ ರಾಗಿ ಮೊಳೆತ್ತಲೇ ಇಲ್ಲ. ಸಾಲ ತೀರಿಸಲು ಬ್ಯಾಂಕ್ನವರು ನೋಟೀಸ್ ಕಳುಹಿಸಿದ್ದರು. ಮನೆಗೆ ಬಂದಾಗ ರಾಮಯ್ಯನ ಹೆಂಡತಿ ಲಕ್ಷ್ಮಿ ಮೌನವಾಗಿ ಕುಳಿತಿದ್ದಳು. ಮಕ್ಕಳ ಕಣ್ಣುಗಳಲ್ಲಿ ಹಸಿವು, ಭಯ ಎರಡೂ ಸೇರಿ ಹೊಳೆಯುತ್ತಿತ್ತು. ಈ ಬಾರಿ ದೇವರು ನಮ್ಮನ್ನೇ ಮರೆತನೆ ಎಂದು ರಾಮಯ್ಯನು ಆಕಾಶದ ಕಡೆ ನೋಡುತ್ತಾ ಅಂದ. ಆದರೆ ಅವನು ಕೈ ಬಿಡಲಿಲ್ಲ. ಪ್ರತಿದಿನ ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋಗುತ್ತಿದ್ದ. ಬಣಗು ಭೂಮಿಯಲ್ಲಿ ನಿಂತು ಒಣಗಿದ ಮಣ್ಣನ್ನು ಕೈಯಲ್ಲಿ ಹಿಡಿದು, ಇನ್ನೂ ಒಂದು ಅವಕಾಶ ಕೊಡು ತಾಯಿಯೇ ಎಂದು ಭೂಮಿಗೆ ಮಾತಾಡುತ್ತಿದ್ದ. ಒಂದು ದಿನ ಹೊಲದ ಮೂಲೆಯಲ್ಲಿದ್ದ ಹಳೆಯ ಬಾವಿಯ ಬಳಿ ಅವನು ಗಮನಿಸಿದ. ಅಲ್ಲಿ ಸ್ವಲ್ಪ ತೇವ ಇತ್ತು. ಇಲ್ಲಿ ಇನ್ನೂ ಜೀವ ಇದೆ ಎಂದು ಅವನ ಮನಸ್ಸು ಹೇಳಿತು. ಸಾಲ ಮಾಡಿಕೊಂಡು ಒಂದು ಸಣ್ಣ ಮೋಟಾರ್ ಹಾಕಿಸಿದ. ನೀರು ಕಡಿಮೆ, ಆದರೆ ಆಶೆ ಹೆಚ್ಚು. ಆ ತೇವದ ಜಾಗದಲ್ಲೇ ಅವನು ಸ್ವಲ್ಪ ತರಕಾರಿ ಬೀಜ ಬಿತ್ತಿದ. ಬದನೆಕಾಯಿ, ಸೊಪ್ಪು, ಟೊಮೆಟೊ. ಹಳ್ಳಿಯವರು ನಗಿದರು. ಈ ಬರದಲ್ಲಿ ಬೆಳೆಯುತ್ತಾ ಎಂದು ವ್ಯಂಗ್ಯ ಮಾಡಿದರು. ರಾಮಯ್ಯನು ನಗಲಿಲ್ಲ, ಕೋಪಪಡಲಿಲ್ಲ. ಪ್ರತಿದಿನ ಸಣ್ಣ ನೀರಿನಿಂದ ಪ್ರೀತಿಯಿಂದ ಗಿಡಗಳನ್ನು ನೋಡಿಕೊಂಡ. ದಿನಗಳು ಕಳೆಯುತ್ತಾ ಹೋದವು. ಅಚ್ಚರಿ ಎಂಬಂತೆ ಆ ತರಕಾರಿ ಗಿಡಗಳು ಹಸಿರಾಗಿ ಬೆಳೆಯತೊಡಗಿದವು. ಮೊದಲ ಬಾರಿಗೆ ಒಂದು ಸಣ್ಣ ಬದನೆಕಾಯಿ ಕೈಗೆ ಬಂದಾಗ ರಾಮಯ್ಯನ ಕಣ್ಣಲ್ಲಿ ನೀರು ಬಂತು. ನೀನು ನನ್ನ ನಂಬಿಕೆ ಉಳಿಸಿದೆ ಎಂದು ಗಿಡಕ್ಕೆ ಮಾತಾಡಿದ. ಅವನು ತರಕಾರಿಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ. ತಾಜಾ, ಸ್ವಚ್ಛ ತರಕಾರಿಗಳಿಗೆ ಒಳ್ಳೆಯ ಬೆಲೆ ಸಿಕ್ಕಿತು. ದಿನೇ ದಿನೇ ಅವನ ಆದಾಯ ಹೆಚ್ಚಾಯಿತು. ಹಳೆಯ ಸಾಲದ ಒಂದು ಭಾಗ ತೀರಿಸಸ್ಮಗ್ಗ. ಮುಂದಿನ ವರ್ಷ ಅವನು ಅದೇ ತೇವದ ಜಾಗವನ್ನು ವಿಸ್ತರಿಸಿದ. ಹನಿ ನೀರಾವರಿ ಕಲಿತ. ಮಳೆ ಬಂದಾಗ ನೀರನ್ನು ಸಂಗ್ರಹಿಸಿದ. ಹಳ್ಳಿಯವರೇ ಈಗ ಅವನ ಹೊಲ ನೋಡಲು ಬರತೊಡಗಿದರು. ಒಮ್ಮೆ ಅದೇ ವ್ಯಂಗ್ಯಮಾಡಿನ ರೈತ ಕೇಳಿದ, ನೀನು ಹೇಗೆ ಕೈಬಿಡಲಿಲ್ಲ? ರಾಮಯ್ಯನು ನಗುತ್ತಾ ಹೇಳಿದ, ಭೂಮಿ ಬಡವಾಗಬಹುದು, ಆದರೆ ರೈತನ ನಂಬಿಕೆ ಬಡವಾಗಬಾರದು. ಕೆಲ ವರ್ಷಗಳ ನಂತರ ರಾಮಯ್ಯನು ಶ್ರೀಮಂತನಾಗಲಿಲ್ಲ. ಆದರೆ ಅವನ ಮನೆಯಲ್ಲಿ ಹಸಿವಿರಲಿಲ್ಲ, ಸಾಲದ ಭಯವಿರಲಿಲ್ಲ, ಮಕ್ಕಳ ಮುಖದಲ್ಲಿ ನಗುವಿತ್ತು. ಅವನು ಹಳ್ಳಿಗೆ ಮಾದರಿಯಾದ ರೈತನಾದ. ಆಕಾಶ ಇನ್ನು ಎಲ್ಲರಿಗೂ ಒಂದೇ ಮಳೆ ಕೊಟ್ಟಿತ್ತು. ಆದರೆ ನಂಬಿಕೆ, ಶ್ರಮ ಮತ್ತು ಸಹನಶೀಲತೆ ಅವು ರಾಮಯ್ಯನನ್ನು ಉಳಿಸಿತು. ಸಂದೇಶ: ಬಡತನ ಜೀವನದ ಸ್ಥಿತಿ, ಆದರೆ ಕೈಬಿಡುವುದು ಆಯ್ಕೆ. ನಂಬಿಕೆಯಿದ್ದರೆ ಮಣ್ಣಲ್ಲೂ ಚಿನ್ನ ಬೆಳೆಸಬಹುದು.